ತೊಂಡೆಕಾಯಿ ಪಿಕ್ಕಲ್ ಅಥವಾ ತೊಂಡೆಕಾಯಿ ಡ್ರೈ ಮಸಾಲ ಅಂತಲೂ ಹೇಳ್ಬೋದು. ಇದೊಂದು ತುಂಬಾ ರೇರ್ ರೆಸಿಪಿ. ನಮ್ಮ ಅಜ್ಜಿ ಮಾಡ್ತಾಯಿದ್ದ ರೆಸಿಪಿ ಇದು. ತುಂಬಾ ಚೆನ್ನಾಗಿರುತ್ತೆ. ಪಿಕ್ಕಲ್ಗಿಂತಲೂ ತುಂಬಾ ಚೆನ್ನಾಗಿರುತ್ತೆ. ನೀವು ಮತ್ತೆ ಪಿಕ್ಕಲ್ ತಿನ್ನೋದು ಬಿಟ್ಟು ಇದನ್ನೇ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ. ಫುಲ್ ರೆಸಿಪಿ ನೋಡಿ. ಬರೀ 5 ನಿಮಿಷದಲ್ಲಿ ಆಗುವಂಥ ರೆಸಿಪಿ ಇದು. ಈ ಥರ ತೊಂಡೆಕಾಯಿಯನ್ನು ನಾವು ಸ್ವಲ್ಪ ಜಜ್ಜಬೇಕು, ಪುಡಿ ಪುಡಿ ಮಾಡುವ ಥರ ಅಲ್ಲ, ಸ್ವಲ್ಪ ಜಜ್ಜಬೇಕು. ಯಾಕಂದರೆ ಬೇಗನೆ ಬೇಯ್ತದೆ, ಒಂದು ಮಸಾಲೆ ಎಲ್ಲವೂ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಸೋಂಪು ಮತ್ತು ಜೀರವನ್ನು ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ತೇನೆ. ಸ್ವಲ್ಪ ತರಿ ಪೌಡ್ರ್ ಮಾಡ್ತೇನೆ. ನಾನು ಮಸ್ಟರ್ಡ್ ಆಯಿಲಲ್ಲಿ ಇದನ್ನು ಫ್ರೈ ಮಾಡ್ತೇನೆ. ಈ ರೀತಿ ಕಬ್ಬಿಣದ ಕಡಾಯಿ ಇದ್ದರೆ ಅದರಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತಾ ಇದ್ದೇನೆ. ನೀವು ಯಾವ ಆಯಿಲಲ್ಲಿ ಕೂಡ ಮಾಡ್ಬೋದು. ಚೆನ್ನಾಗಿ ಸಾಲ್ಟ್ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಬೇಕು ನಾವು. ಅಂದರೆ ಉಪ್ಪು ಮತ್ತು ಖಾರ ಎಳ್ಕೋಬೇಕು ಚೆನ್ನಾಗಿ. ನಾನು ಇದನ್ನು ಒಂದಿನಕ್ಕಿಂತ ಹೆಚ್ಚು ಹೊರಗಡೆ ಇಡಲಿಲ್ಲ. ಉಳಿದ್ರೆ ಫ್ರಿಜ್ಜಲ್ಲಿ ಇಡ್ಬೋದು. ಇಟ್ಟು ಸ್ವಲ್ಪ ಬಿಸಿ ಮಾಡಿ ತಿನ್ಬೋದು. ಒಂದು 2-3 ಪೀಸಷ್ಟು ಊಟ ಮಾಡುವಾಗ ರಸಮ್ ಜೊತೆನೋ ದಾಲ್ ಜೊತೆನೋ ಚೆನ್ನಾಗಿರುತ್ತೆ. ಇನ್ನೊಂದು ಸೈಡಲ್ಲಿ ನಾನು 2 ಟೊಮೆಟೊವನ್ನು ಸಾಲ್ಟ್ ಹಾಕಿಬಿಟ್ಟು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೇನೆ. ಅಂದರೆ ಪೇಸ್ಟ್ ಥರ ಮಾಡ್ತಾ ಇದ್ದೇನೆ. ಅದರಲ್ಲೇ ಮಾಡ್ಬೋದು, ಆದರೆ ಈ ಥರ ಬೇರೆ ಬೇರೆ ಮಾಡಿದರೆ ಬೇಗ ಆಗುತ್ತೆ ಅಂತ ಚೆನ್ನಾಗಿ ಫ್ರೈ ಆದಮೇಲೆ ತೆಗಿತಾ ಇದ್ದೇನೆ. ಬೇಗ ಫ್ರೈ ಆಗುತ್ತೆ, ಯಾಕೆಂದರೆ ಜಜ್ಜಿರೋದ್ರಿಂದ ಬೇಗ ಬೇಯುತ್ತೆ ಅದು. ನಂತರ ಅದೇ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚನಾ ದಾಲ್ ಹಾಕ್ತಾ ಇದ್ದೇನೆ. ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಮಸಾಲ ಕೂಡ ಹಾಕ್ತಾ ಇದ್ದೇನೆ. ಇದು ಖಾರ ಖಾರ ಆಗಿ ತುಂಬಾ ಚೆನ್ನಾಗಿರುತ್ತೆ. ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೇನೆ, ಕರಿಪತ್ತ ಕೂಡ ಪೌಡ್ರ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ, ಮತ್ತು ಟೊಮೆಟೊವನ್ನು ಪೇಸ್ಟ್ ಮಾಡಿದಂತನು ಅದನ್ನು ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಬೇಕಾದರೆ ನೀರು ಹಾಕ್ಬೋದು, ಎಲ್ಲ ಮಸಾಲೆ ಎಳ್ಕೊಳ್ಳಿ ಅಂತ. ಕುಟ್ಟಿ ಪುಡಿ ಮಾಡಿದ ಜೀರಾ ಮತ್ತು ಸೋಂಪಿನ ಪೌಡ್ರ್ ಕೂಡ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನಂತರ ಅದಕ್ಕೇ ನಾವು ಫ್ರೈ ಮಾಡಿದಂತಹ ತೊಂಡೆಕಾಯಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದರ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಊಟದ ಜೊತೆಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಪಿಕ್ಕಲ್ ಥರ ತಿನ್ನಲಿಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ. ಇದರಿಂದ ಸ್ವೀಟ್ ಆಗೋದಿಲ್ಲ, ಯಾಕೆಂದರೆ ಅದು ಖಾರ ಹುಳಿ ಎಲ್ಲ ಇರ್ತದಲ್ಲ. ಅದರಿಂದ ಇಷ್ಟು ಸ್ವಲ್ಪ ಕ್ವಾಂಟಿಟಿ ನಾವು ಬೆಲ್ಲ ಹಾಕುವಾಗ ಸ್ವೀಟ್ ಆಗೋದಿಲ್ಲ. ಸ್ವಲ್ಪನೇ ನಾನು ಸಾಲ್ಟ್ ಕೂಡ ಚೆಕ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ. ಯಾವಾಗಲೂ ಹುಳಿ ಹಾಕಿದಾಗ ಸ್ವಲ್ಪ ನಾವು ಬೆಲ್ಲ ಹಾಕಿದರೆ ಬ್ಯಾಲೆನ್ಸ್ ಆಗ್ತದೆ ಟೇಸ್ಟ್ ಕೂಡ. ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಡ್ರೈ ಆಗುವವರೆಗೂ ನಾವು ಬೇಯಿಸಬೇಕು. ನಂತರ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಇಟ್ಟರೆ ಅದು ಹಾಗೇ ಡ್ರೈ ಆಗುತ್ತೆ ನೀರೆಲ್ಲ. ಕಲರ್ ಕೂಡ ಒಳ್ಳೆ ಕಲರ್ ಕೂಡ ಬರ್ತದೆ. ಅದು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ. ಮತ್ತು ನಾರ್ಮಲ್ ತೊಂಡೆಕಾಯಿ ಪಲ್ಯ ಮಾಡೋದು ಬಿಟ್ಟು ಇದನ್ನೇ ಮಾಡ್ತೀರಾ, ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ. ಎಲ್ರಿಗೂ ಈ ರೆಸಿಪಿಯನ್ನು ಶೇರ್ ಮಾಡಿ.